ಸಭೆಯಲ್ಲಿ ಒಳ್ಳೆ ಶುಭ ಲಕ್ಷಣ, ಒಳ್ಳೆ ಮಳೆ ಬಂದಿದೆ ಆ ಟೈಮಲ್ಲೇ. ಅದೇ ಜನ ಎಲ್ಲ ಬಹಳ ಶಿಸ್ತಿಂದ ಸೇರಿದ್ರು. ನೀವು ನೋಡಿದ್ರೆ ರಾತ್ರಿ 12 ಗಂಟೆವರೆಗೂ ಮೀಟಿಂಗ್ ಮಾಡಿದ್ವಿ. ಆದ್ಮೇಲೆ ನಮ್ಮವ್ರು ಏನೇನ್ ಮಾಡಿದ್ದಾರೆ ಸೊ 100ಕ್ಕೆ 95-98% ಜನ 60,000 ಹೆಣ್ಮಕ್ಳು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. 1,45,000 ಅನ್ನಭಾಗ್ಯ. ಅವರೆಲ್ಲರನ್ನು ಭೇಟಿ ಮಾಡಿದಾಗ ನಾವು ಯಾರಿಗೇನಾದ್ರೂ ನಮ್ಮನೆ ಯಜಮಾನರುಗಳು ಏನಾದ್ರು ಮಾಡ್ಕೊಳ್ಳಿ, ನಾವು ಕಾಂಗ್ರೆಸ್ಗೆ ಸಹಾಯ ಮಾಡ್ತೀವಿ. ಈ ಕಾಂಗ್ರೆಸ್ ಸಹಾಯ ಮಾಡಿದೆ. ಆಮೇಲೆ ಇಲ್ಲಿ ಸಾರ್ವಜನಿಕರು ನಮ್ಮ ಕಷ್ಟಕ್ಕೆ ಹಾಸ್ಪಿಟ್ಲು, ಬೇರೆ ಚೌಲ್ಟ್ರಿಗಳು ಇರ್ಬೋದು, ಎಜುಕೇಶನ್ ವಿದ್ಯಾಸಂಸ್ಥೆ ಇರ್ಬೋದು, ಎಲ್ಲದಕ್ಕೂ ಕೂಡ ಸಹಾಯ ಮಾಡಿದ್ದಾರೆ. ನಾವು ಇದನ್ನ ಉಳಿಸ್ಕೋಬೇಕು. ಆಮೇಲೆ ವರ್ತಕರು ಇನ್ನೊಂದು ಬಹಳ ವಿಶೇಷ ಅಂತಂದ್ರೆ, ಬಹಳ ಜನ ವರ್ತಕರನ್ನೆಲ್ಲ ಭೇಟಿ ಮಾಡಿದೆ. ವರ್ತಕರನ್ನೆಲ್ಲ ಭೇಟಿ ಮಾಡಿ ಅವರು ಇವರ ನಾಯಕತ್ವದಲ್ಲಿ ಇಲ್ಲಿ ಶಾಂತಿ ಯಾವಾಗಲೂ ಕೂಡ ಇದೆ. ನಮ್ಮ ವ್ಯವಹಾರ, ನಮ್ಮ ಬದುಕಿಗೆಲ್ಲ ಯಾವ್ದು ತೊಂದರೆ ಕೊಡೋದಿಲ್ಲ, ಯಾವ್ದು ಎಕ್ಸ್ಪ್ಲಾಟೇಷನ್ ಇಲ್ಲ, ಏನಿಲ್ಲ. ಸೊ ನೆಮ್ಮದಿಯಾಗಿದೆ ಅಂತ. ಆಮೇಲೆ ನನಗೆ ಅಂತೂ ಬಹಳ ಸಂತೋಷ ಆಯ್ತು. ಎಲ್ಲಾ ಕಡೆ ತಿರುಗಿ ನಾನು ಸುಮ್ಮನೆ ಎಲ್ಲ ಬರ್ತಿದ್ದೆ, ಹೋಗ್ತಿದ್ದೆ ಅಷ್ಟೇ. ನಾನು ಗಲಗಲಿ ನೋಡಿದಾಗ, ಕೆಲವು ಮನೆಗಳು ನೋಡಿದಾಗ ಬೆಂಗಳೂರಿಗಿಂತ ಚೆನ್ನಾಗಿ ಅಭಿವೃದ್ಧಿ ಮಾಡಿದೆ. ನನಗೆ ಒಬ್ಬ ಬೆಂಗಳೂರು ಮಂತ್ರಿಯಾಗಿ ನನಗೆ ಬಹಳ ಖುಷಿ ಆಯ್ತು. ಆ ರೋಡ್ಗಳು, ಕಾಂಕ್ರೀಟ್ ರೋಡ್ಗಳು, ರೋಡ್ ಎಷ್ಟು ಅಗಲ ಇದೆ, ಪಾರ್ಕ್ ಮೇಂಟೆನೆನ್ಸ್, ಬಸ್ ಸ್ಟ್ಯಾಂಡ್ಗಳು ಎಲ್ಲ ಕೂಡ ಬಹಳ ಚೆನ್ನಾಗಿ ಈ ನಗರನ ಬೆಂಗಳೂರಿನ ಯಾವ ಕಡಿಮೆ ಇಲ್ಲ, ಬೆಂಗಳೂರಿನೇ ಸ್ವಲ್ಪ ಚೆನ್ನಾಗಿದೆ. ಆ ರೀತಿ ಕಾಪಾಡ್ಕೊಂಡು ಬರ್ತಾರೆ. ಇದು ಸ್ವಚ್ಛತೆ. ಆಮೇಲೆ ಬಡವರು ಕೂಡ 15,000 ಮನೆಗಳನ್ನ, ಆಶ್ರಯ ಮನೆಗಳನ್ನ ಕೊಟ್ಟಿದ್ದು ನೋಡಿದ್ದೇನೆ. ಬೇಕಾದಷ್ಟು. ಆಮೇಲೆ ಎಲ್ಲಾ ಸಮುದಾಯಗಳು ಕೂಡ, ಎಷ್ಟು ಸಮುದಾಯ ಇದೆ ಎಲ್ಲಾ ಸಮುದಾಯಗಳು ಕೂಡ ಪ್ರತ್ಯೇಕವಾಗಿ ಜಾಗಗಳನ್ನ ಕೊಟ್ಟಿದ್ದಾರೆ. ಇದು ಬಹಳ ವಿಶೇಷ. ನಾವು ಕೂಡ ಬೇಕಾದಷ್ಟಿದೆ ಇವರ ಮಾಡಿದಂತ ಸೇವೆ. ಆಮೇಲೆ ಎಲ್ಲರೂ ಕೂಡ ಕೋವಿಡ್ ಅಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟು ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಸೊ ಇದು ನಮ್ಗೆ ಶಕ್ತಿ ಸಿಕ್ಕಿದೆ. ಆಮೇಲೆ ನಿನ್ನೆ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಸಮರ್ಥ್ ಅವರು ಭಾಷಣ ಮಾಡಿದ್ರು ನೋಡಿದ್ದೇನೆ. ಹಿಂದಿಲಿ ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡೋದಂತ ನನಗೆ ಬಹಳ ಖುಷಿ ಆಯ್ತು. ಒಳ್ಳೆ ಅಭ್ಯರ್ಥಿನ ನಾವು ಆಯ್ಕೆ ಮಾಡಿದೀವಿ ಅಂತ ನನಗೆ ಸಮಾಧಾನ ಆಯ್ತು. ಎಲ್ಲರೂ ಕೂಡ ಗೌರವ ಕೊಡ್ತಾ ಇದ್ದಾರೆ. ಈ ಬಹುಶಃ ಶಿವಶಂಕರಪ್ಪನವ್ರಕ್ಕಿಂತ ಜಾಸ್ತಿ ಅಂತರದಿಂದ ಜನ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಬಿಜೆಪಿ ಅವರು ಸಾಲದ ಸರ್ಕಾರ,